ಯಾವ್ದು ಮಾಗಡಿ MLA ಮಿಸ್ಟರ್ SC ಬಾಲಕೃಷ್ಣ ಮಾಡಿರುವಂತಹ ಅಕ್ರಮಗಳನ್ನ ನೋಡಿ. ಇದು ತಾವರೆಕೆರೆ ಕುರುಬ್ರಳ್ಳಿ ಗ್ರಾಮದ ಸರ್ವೆ ನಂಬರ್ 158. ಇದು ಸುಮಾರು 80 ವರ್ಷಗಳಿಂದ ಸ್ವಾಧೀನ ಇದ್ದಾರೆ ಇವರು. ಸುಮಾರು 8 ಎಕರೆ ಸ್ವಾಧೀನದಲ್ಲಿದ್ದಾರೆ, 2 ಎಕರೆ 4 ಜನ ಸ್ವಾಧೀನದಲ್ಲಿದ್ದಾರೆ. ಈಗ ಇವನ್ ಯಾವನ ಕಳ್ಳ ಕರೀಮ ಯಾರು ಬಂದ್ರು, ಬಾಲಕೃಷ್ಣ ಮಿಸ್ಟರ್ ಬಾಲಕೃಷ್ಣ ಬಂದ್ರು. ಇದಕ್ಕೆ ಏನ್ ಮಾಡಿದ್ರು, ಇದೇನಿದೆ 158 ಸರ್ವೆ ನಂಬರ್ ಕುರುಬ್ರಳ್ಳಿ ಸರ್ವೆ ನಂಬರ್ ಇದೆಯಲ್ಲ, ಇದು 158 ಸರ್ವೆ ನಂಬರ್ ಅಲ್ಲಿ ಸುಮಾರು 96 ಎಕರೆ ಸರ್ಕಾರಿ ಗೋಮಾಳ ಜಾಗ ಇರುವಂತದ್ದು. ಈ ಸರ್ಕಾರಿ ಗೋಮಾಳ ಜಾಗವನ್ನ ಡೈರೆಕ್ಟ್ ಆಗಿ 2024-25 ಕ್ರಯ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇವರು, ನಮ್ಮ ಕಿಲಾಡಿ ಬಾಲಕೃಷ್ಣ ಅವರು 7.5 ಇಂದ 8 ಎಕರೆ ಅಷ್ಟು ಜಾಗವನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಅವರ ಹೆಂಡತಿ ಆದಂತ ಯಾರಿದು ಅಷ್ಟು ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಬೇಕಾಗೂ ಇಲ್ಲ. ಅವರು ಲತಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ ಕ್ಲೀನ್ ಆಗಿ ಖಾತೆಯನ್ನ ಕುಂಡಿಸ್ಕೊಬಿಟ್ಟವ್ರೆ. ಹಿಂಗೆ ತಗೋತೀನಿ ನೋಡಿ, ಲತಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ 233, 234, 235, 236 ಅಂತ ಕೋಡಿ ಮಾಡಿ ಅವ್ರ ಹೆಸರಲ್ಲಿ ಲತಾ ಬಾಲಕೃಷ್ಣ ಅನ್ನೋದನ್ನ ಇದನ್ನ ಕೂರಿಸ್ಕೊಬಿಟ್ಟವ್ರು, ಸರ್ವೆ ನಂಬರ್ನ ಕೂರಿಸ್ಕೊಬಿಟ್ರು. ಇದು ಸುಮಾರು 80 ವರ್ಷಗಳಿಂದ ಸ್ವಾಧೀನದಲ್ಲಿದ್ದಾರೆ ಇವರು. ಈ ಮನೆಯನ್ನ ನಾಳೆ ಒಡೆದಾಕ್ತೀನಿ ಬಂದು ಅಂದ್ಬಿಟ್ಟು 2 ದಿನದಿಂದ ಅವ್ರಿಗೆ ಫೋನ್ ಮಾಡೋದು, ಥ್ರೆಟನ್ಸ್ ಮಾಡೋದು. ಮಾಮೂಲಿ ಚೇಳಗಳು ಇರ್ತಾರಲ್ಲ, ಬಾಲಕೃಷ್ಣ ಅಂದ್ರೆ ರೌಡಿಸಮ್ ಮಾತು, ಒಂಥರ ಗುಂಡಾಗಿರಿ ಮಾತು. ಅವ್ರ ಚೇಳಗಳೆಲ್ಲ ಮಾಮೂಲಿ ಗೊತ್ತಲ್ಲ, ಸ್ವಲ್ಪ ಅಧಿಕಾರದಲ್ಲಿದ್ದಾರೆ, ಹಣ ಇದೆ ಅಂದ್ರೆ ಆಟೋಮೆಟಿಕಲಿ ಎಲ್ಲಾ ರಾಜಕೀಯದವರು ಎಲ್ಲ ಗೂಂಡಾಗಿರಿಗಳು ಬಂದೇ ಬರ್ತಾರೆ. ನೋಡಿ, ಇವರು ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡಿದ್ದಾರೆ. ಈ ಮನೆನ ನಾಳೆ ಡೆಮಾಲಿಷ್ ಮಾಡಕ್ ಬರ್ತಾರಂತೆ. ಕೋರ್ಟ್ ಆರ್ಡರ್ ಇಲ್ದಾನೆ, ಎವಿಕ್ಷನ್ ಸೂಟ್ ಇಲ್ದಲೆ ಏನಾರು ಬಂದಿದೆ, ಏನಾರು ಮಾಡಿದ್ರೆ ಮಾತ್ರ ಬಾಲಕೃಷ್ಣ ಅವ್ರಿಗೆ ಸರಿ ಬರಲ್ಲ. ಇದು ಭಗವಂತ ಒಳ್ಳೆ ಪೊಸಿಷನ್ ಅಲ್ಲಿ ಇಟ್ಟಿದೆ. ಏನ್ರಿ ಆಗಿರೋದು ನಿಮ್ಗೆ ಬರಬಾರ್ದು, ಬಡವ್ರ ಜಾಗಗಳೇ ಬೇಕೇನ್ರಿ? 8 ಎಕರೆ ಇದು ಕುರುಬ್ರಳ್ಳಿ ಸರ್ವೆ ನಂಬರ್ ಅಂದ್ರೆ ನಾಳೆ ಖಾಲಿ ಮಾಡ್ಬಿಟ್ರಿ ಮನೇನ 7 ಲಕ್ಷ ಭಿಕ್ಷೆ ಕೊಡ್ತೀನಿ. ಏನ್ ಭಿಕ್ಷೆ ಕೊಡಕ್ ನಿಮ್ಮ ಅಪ್ಪನ ಜಾಗನ ಅಥವಾ ಯಾರ ಮನೆದು ಜಾಗ ಇದು? 70-80 ವರ್ಷದಿಂದ 75-76ರಿಂದ ಕ್ಲೀನ್ ಆಗಿ ಫಾರಂ ನಂಬರ್ 50-53 ಅಪ್ಲಿಕೇಶನ್ ಹಾಕೊಂಡಿದ್ದಾರೆ DC ಆಫೀಸಲ್ಲಿ. ಸುಮಾರು 70-80 ವರ್ಷಗಳಿಂದ ನಾವು ಸ್ವಾಧೀನದಲ್ಲಿದ್ದೀವಿ, ನಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡಿ ಅಂತ DC ನಲ್ಲಿ ಅಪ್ಲಿಕೇಶನ್ ಹಾಕೋತೀವಿ. ಯಾರು ಸರ್ಕಾರಿ ಗೋಮಾಳ ಜಾಗಗಳು ಇರ್ತಾರೆ, ಸುಮಾರು ಇದ್ರಲ್ಲೂ ಸಹ 158 ಸರ್ವೆ ನಂಬರ್ ಸುಮಾರು 96 ಎಕರೆ ಜಾಗ ಇದೆ. ಇದರಲ್ಲೂ ಒಂದು 10-11 ಜನಕ್ಕೆ 3 ಎಕರೆ 20 ಕುಂಟೆ, 1 ಎಕರೆ 20 ಕುಂಟೆ ಮಾನ್ಯ DC ಅವರು ಅವ್ರಿಗೆ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ. ಏನು ಅಪ್ಲಿಕೇಶನ್ ಹಾಕೊಂಡಿರ್ತಾರೆ, ಸುಮಾರು 50-60 ವರ್ಷದಿಂದ ಪೊಸಿಷನ್ ಇದ್ದಾರೆ, ಮಾಡಿಕೊಟ್ಟಿದ್ದಾರೆ. ಈಗ ಅದ್ಯಾವುದೋ ಪಾಪ ಪಕ್ಕದಲ್ಲಿ ಒಂದು ಅಜ್ಜಿ, ಇದ್ಯಾವುದೋ ಅಜ್ಜಿ ಮನೆ ಕಟ್ಕೊಂಡಿದ್ದಂತೆ ಏಕಾಏಕಿ ಹೊಡೆದಾಕ್ತಾರಂತೆ. ಯಾರು MLA ಆದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದೇನ್ರಿ? ಮಿಸ್ಟರ್ ಬಾಲಕೃಷ್ಣ ಅವರೇ, ನಿಮ್ ಅಧಿಕಾರ ಅಂತಸ್ತು ಇತ್ತು ಅಂದ್ರೆ ಸಾರ್ವಜನಿಕರ ಮೇಲೆ ದರ್ಪ ತೋರ್ಸಕ್ಕಲ್ಲ. ನಿಮ್ಗೆ ಅಧಿಕಾರ ದೌಲತ್ ಇತ್ತು ಅಂದ್ರೆ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ ಆಯ್ತು. ನಿಮ್ ಅಧಿಕಾರ ದೌಲತ್ನ ಕೇಳೋದು ಯಾರು? ಇನ್ನು ಬಂದ್ಬಿಟ್ಟು ಬಡವ್ರ ಜಾಗವನ್ನ ಇದು ನೋಡಿ, ಇದೊಂದು 60-70 ವರ್ಷದಿಂದ ಪೊಸಿಷನ್ ಅಲ್ಲಿ ಇರುವಂತದ್ದು. ನೀವ್ ಏಕಾಏಕಿ ಬಂದ್ಬಿಟ್ಟು ಆ ಅಮ್ಮಂಗೆ ಪಾಪ 4 ರೆಕಾರ್ಡ್ಸ್ ಕಾಲೆಲ್ಲ ಇದೆ, ನನಗೆ ವಿತ್ ಡಾಕ್ಯುಮೆಂಟ್ಸ್ ಇದೆ. ಈಗ 2024-25 ಅಂತ ಕ್ರಯ ಮಾಡ್ಕೊಂಡಿದ್ದೀರಲ್ವಾ, ಮಾಡ್ಕೊಟ್ಟು ಒಂದ್ ಯಾರು ನಿಮ್ಗೆ? ಇವ್ರ ಅಪ್ಲಿಕೇಶನ್ ಫಾರಂ ನಂಬರ್ 50-53 ಅಪ್ಲಿಕೇಶನ್ ಹಾಕೊಂಡ್ರೆ ಫಾರಂ DC ಆಫೀಸಲ್ಲಿ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ. ಕರ್ನಾಟಕದ ಜನತೆ ಕ್ಲೀನ್ ಆಗಿ ಎಲ್ಲ ಅಧಿಕಾರಿಗಳು AC DC ಯಾವನ್ AC ಬೂಟಲ್ ಹೊಡಿಬೇಕು ಅವ್ರಿಗೆ ಮಾಡ್ಕೊಟ್ಟಂತ ಲೋಫರ್ಗೆ. ಇವ್ರು ಹಾಕಿರೋ ಅಪ್ಲಿಕೇಶನ್ DC ಆಫೀಸಲ್ಲಿ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ. ಬಟ್ ಲತಾ ಅವ್ರ ಹೆಸರು ಹೆಂಗ್ರಿ ಆಯ್ತು ರಿಜಿಸ್ಟರ್? ಇದು ಯಾರನ್ನ ಕ್ರಿಯೇಟ್ ಮಾಡಿದ್ರಿ? ಯಾವ ಒಬ್ಬ ರಿಜಿಸ್ಟರ್ ಮಾಡ್ಕೊಟ್ಟ? ಅವನ್ಗೆ ಎಲ್ಲಿಂದ ಬಂತು ಡಾಕ್ಯುಮೆಂಟ್ಸ್? ಸರ್ಕಾರಿ ಗೋಮಾಳ ಜಾಗ ಯಾರಿಗಾಯ್ತು? ಯಾರಿಗಾನು ಗ್ರಾಂಟ್ ಆಗಿರ್ಬೇಕಲ್ವಾ? ಗ್ರಾಂಟ್ ಆದ್ಮೇಲೆ ರಿಜಿಸ್ಟರ್ ಆಗ್ಬೇಕಲ್ವಾ? ಇದು 2008-9 ಸಾಲಲ್ಲಿ ನಮ್ಮ DC ಅವರು ಇದು ಮಾಡಿರೋದು. ಮಿನಿಮಮ್ 15 ವರ್ಷ 20 ವರ್ಷ ಕಂಡೀಷನ್ಸ್ ಇರುತ್ತೆ, ಕಂಡೀಷನ್ ವೈಲೇಷನ್ ಆಗ್ತದೆ. ಇನ್ನು ಇದೇ ಆಗಿಲ್ಲ. ಇವರೇ ಇನ್ನು ಪಾಪ ಅಪ್ಲಿಕೇಶನ್ ಕೊಟ್ಬಿಟ್ಟು ಪೆಂಡಿಂಗ್ ಅಲ್ಲಿ ಇದೆ. ಇನ್ನು ಇವ್ರಿಗೆ ಸಾಗುವಳಿ ಚೀಟಿನೇ ಬಂದಿಲ್ಲ. ಇನ್ನು ಬಂದಿಲ್ಲದೆ ಇರೋ ಅಪ್ಲಿಕೇಶನ್ಗೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕಿತ್ಕೊಂಡು ಮಾಡ್ಕೊಂಡು ನೀನ್ ಹೆಂಗಯ್ಯ ಮಾಡ್ಕೊಂಡೆ? ಹೆಂಗ್ ಸಾಧ್ಯ ಇದು? ಇಡೀ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ಬೇಕಾದಂತ ಡಾಕ್ಯುಮೆಂಟ್ಸ್ ಇದು. ಮಿಸ್ಟರ್ ಬಾಲಕೃಷ್ಣ ಅವ್ರಿಗೆ, ಅಧಿಕಾರದಲ್ಲಿರೋರಿಗೆ, ದುಡ್ಡಿರೋರಿಗೆ ಈ ತರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ. ಮಾಡ್ಕೋತಾರೆ. ಯಾರ ಮನೆ ಹೆಂಗಾನು ಹಾಳು ಬಿದ್ದೋಗಿ ಆಲೆ ಅಜ್ಜಿ ಮನೆ ಹೊಡೆದಾಕವ್ರಂತೆ. ಏನ್ ಎವಿಕ್ಷನ್ ಸೂಟ್ ಬೇಡ, ಡೆಮಾಲಿಷನ್ ಆರ್ಡರ್ ಬೇಡ, DC ಆರ್ಡರ್ಗಳು ಬೇಡ, ನಿಮ್ಗೆ ಯಾರ್ದು ಬೇಕಾಗಿಲ್ಲ. ಯಾಕೆಂದ್ರೆ ದೌಲತ್ ಇರ್ತದಲ್ಲ, ಅಧಿಕಾರದ ದೌರ್ಜನ್ಯ ಇರ್ತದಲ್ಲ ನಿಮ್ಗೆ. ಯಾರು ಬೇಕಾದ್ರೂ ಯಾರ ಮನೆ ಹೆಂಗ್ ಬೇಕಾದ್ರೂ ಹಾಳು ಮಾಡ್ಬಿಡ್ತೀರ ಅಲ್ವಾ ನೀವು? ಈ ಮನೆ, ಈ ವಿಡಿಯೋನೇ ಸಾಕ್ಷಿ. ಇಡೀ ಕರ್ನಾಟಕದ ಜನತೆಗೆ
ಮಾನ್ಯ ನ್ಯಾಯಾಲಯಕ್ಕೆ, ಮಾನ್ಯ ಎಸಿಗೆ, ಡಿಸಿಗೆ. ಈ ಮನೆನೇ ಸಾಕ್ಷಿ. ಇವತ್ತು ಈಗ ಮಾಡ್ತಿರುವಂತ ಈ ವಿಡಿಯೋನೇ ಸಾಕ್ಷಿ. ಈ ಮನೆ ಇಲ್ಲಿ ಇದೆ. ಇದನ್ನೇನಾದ್ರು ನಾಳೆ ಬಂದು ಏನೋ ಧ್ವಂಸ ಮಾಡ್ತೀನಿ ಅಂತ ಬಂದು ಡೆಮಾಲಿಷನ್ ಮಾಡಬೇಕು. ನೀವು ಕೀ ಕೊಟ್ಕೋಬೇಕು. ಎಲ್ಲ ರೆಕಾರ್ಡ್ಸ್ ಇದೆ ನಿಮ್ಮ ಕಡೆ. ನಿಮ್ಮ ಚೇಳಗಳು ಮಾತಾಡಿರುವಂತ ಎಲ್ಲ ರೆಕಾರ್ಡ್ಸ್ ಇದೆ ನನ್ನ ಹತ್ರ. ಒಬ್ಬೊಬ್ಬನು ಜೈಲು ಕಳಿಸ್ಬಿಡ್ತೀನಿ ನಿಮ್ನ. ನೀವು ಅಧಿಕಾರದಲ್ಲಿದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಅಧಿಕಾರ ಕೊಟ್ಟು ಕೂರ್ಸಿರೋದು ಮಾಡಿ ಜನತೆ ನಿಮ್ಗೆ. ಇಲ್ಲಿ ಯಾವ್ದೋ ಕುರುಬ್ರಲ್ಲಿ ಬಂದ್ಬಿಟ್ಟು ಒಂದ್ 2 ಎಕರೆ ಲೂಟಿ ಮಾಡ್ಕೊಂಡು ಒಂದ್ 50 ಕೋಟಿ 100 ಕೋಟಿ ದುಡ್ಡು ಮಾಡ್ಕೊಳಕಲ್ಲ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟು ಕೂರ್ಸಿರುವಂತದ್ದು. ಬಾಲಕೃಷ್ಣ ಅವರೇ, ನಾಳೆ ಈ ಜಾಗಕ್ಕೆ ಬರೋದಾಗ್ಲಿ, ಮತ್ತೆ ಡೂಪ್ಲಿಕೇಟ್ ಬರೋದು, ಇನ್ನೇನು JCB ತಗೊಬರೋದು, ಡೆಮಾಲಿಷ್ ಮಾಡಿಸೋದು, ಕರೆಂಟ್ ಕಿತ್ತಾಕ್ಸೋದು, ಇವೆಲ್ಲ ಭಾರಿ ಇದಾಗ್ತದೆ. ನಿಮ್ಮಲ್ಲಿ ಕಾನೂನುಬದ್ಧವಾಗಿತ್ತು ಅಂದ್ರೆ ನಾಳೆ ಅಪ್ಲಿಕೇಶನ್ ಹಾಕ್ಸಿದೀನಿ. ನಿನ್ನೆ ನೀವು ಹೇಳಿರೋದು, ನಿನ್ನೆ ಅವ್ರು ನನ್ನ ಹತ್ರ ಬಂದಿದ್ದಾರೆ. ಎಲ್ಲ ಅಪ್ಲಿಕೇಶನ್ ನೀವೇನು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಎಸಿನಲ್ಲಿ RRT ಹಾಕೊಂಡಿದ್ದೀರಾ, ಎಲ್ಲಾ ಡಾಕ್ಯುಮೆಂಟ್ಸ್ ಕಾಪಿ ಅಪ್ಲಿಕೇಶನ್ ಹಾಕ್ಸಿದೀನಿ. ಬೆಳಗ್ಗೆ ನನ್ನ ಕೈ ಸಿಗುತ್ತೆ. ನಿಮ್ದೇನೇ ಇದ್ರು ಕಾನೂನುಬದ್ಧವಾಗಿ ಎವಿಕ್ಷನ್ ಸೂಟ್ ಹಾಕಬೇಕು, ಖಾಲಿ ಮಾಡ್ಸೋ ಡೆಮಾಲಿಷನ್ ಆರ್ಡರ್ ತಗೊಂಡ್ಬರ್ಬೇಕು. ಆಮೇಲೆ ನೀವೇನಾರು ಮಾಡ್ಕೊಳ್ಳಿ. ನಿಮ್ದೆಲ್ಲಾ ತೆಗೆದಿದ್ದೀನಿ. ಈಗ ನಿಮ್ಮೆಲ್ಲಾ ತಳೆ ಬುಡ ಎಲ್ಲ ತೆಗಿತೀನಿ ನಾನು. ಬೀದಿಗೆ ತಂದು ನಿಲ್ಸೋಣ ನಾಳೆ. ಸೀದಾ ಇದೇ ಡಾಕ್ಯುಮೆಂಟ್ಸ್ ನಾಳೆ ಡಾಕ್ಯುಮೆಂಟ್ ಕೈ ಸಿಕ್ಕಕ್ಕೆ ಸೀದಾ ರೆವಿನ್ಯೂ ಚೀಫ್ ಸೆಕ್ರೆಟರಿ ವಿಧಾನಸೌಧದಲ್ಲಿ ನಾನು ಇರ್ತೀನಿ. ನಿಮ್ದೇನಿದ್ರು ಉತ್ತರ ಅಲ್ಲಿ ಕೊಡ್ ಬನ್ನಿ. ಬಡ ಜನರ ಮೇಲೆ ದೌರ್ಜನ್ಯ ಎಲ್ಲ ಮಾಡೋದು ದಯಮಾಡಿ ಈ ಜಾಗದಾಸೆನ ದಯಮಾಡಿ ಬಿಟ್ಬಿಡ್ರಿ. ನೋಡಿ ಅವರು ಕ್ಲೈಂಟ್ ಮಾತಾಡ್ತಾರೆ ನೋಡಿ. ನಮ್ಗೆ ಮನೆ ಬಿಡಿ ಅಂತ 12 ದಿವಸದಿಂದ ನಮ್ಗೆ ತುಂಬಾ ಹಿಂಸೆ ಕೊಡ್ತಾವ್ರೆ ಸರ್. ಅದು ನೆನ್ನೆ ಮನೆ ಹತ್ರ ಹೋಗಿದ್ರು ನಮ್ಮ ಜಾಗದಲ್ಲಿ ಹೆಂಗ್ ಮನೆ ಕಟ್ಟಿದ್ರ, ನಮ್ಮ ಮನೆ ಅದು, ಬಿಟ್ಟು ಹೋಯ್ತಾ ಇರ್ಬೇಕು ನೀವು, 2 ದಿನ ಟೈಮ್ ಕೊಟ್ಟಿರೋದು ನಾನು ಅಂತ ಹೇಳಿದ್ರು ಸರ್. ಲಾಯರ್ಗೆ ಬೆಳಗ್ಗಿಂದ ಫೋನ್ ಮಾಡ್ತಿದ್ದಾಗ ಸರ್, ಹುಡುಕ್ತಗ ಮನೆ ಹುಡುಕ್ತಗ ಇವತ್ತು ಸಾಯಂಕಾಲ ನಮ್ಗೇನೇ ಇದ್ರು ಅಪ್ಡೇಟ್ ಕೊಡಬೇಕು, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ತೀವಿ, ಒಡ್ಸಾಕ್ತೀವಿ ಅಂತ ಬೆದರಿಕೆ ಆಗ್ತಿದ್ದಾಗ ಸರ್. ಮನೆ ಬಂದು ಲೈಟ್ ಬಿಲ್ ಕಿತ್ಕೊಂಡೋಗಿದ್ದಾಗ ಲೈಟ್ ಬಿಲ್ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದು ಫೇಕ್ ಅಂತ ಮಾಡಿಸಿದಾಗ NYC 7 ವರ್ಷದಿಂದ NYC ರನ್ನಿಂಗ್ ಅಲ್ಲಿ ಐತೆ. ಇವಾಗ ಬಂದು ಫೇಕ್ ಅಂತ ಹೇಳ್ತಿದಾಗ ಸರ್, ನಮ್ಗೇನು ನ್ಯಾಯ ಕೊಡಿಸ್ಕೊಡಿ ಸರ್. ನಮ್ಗೆ ಎತ್ತೂ ಗತಿ ಇಲ್ಲ. ಇರೋದು ಇದೊಂದು ಜಾಗ, ಅದು ನಮ್ಮ ತಾಯಿಯವ್ರದ್ದು. ಕಟ್ಕೊಂಡಿರೋದಕ್ಕೆ ಎಲ್ಲಾರ್ಗೂ ಹಿಂಸೆ ಕೂತದೆ ಸರ್. ನಮ್ಗಿದೊಂದು ಮನೆ ಬಿಟ್ರೆ ಸಾಕು, ನಮ್ ಜಮೀನ್ ಬಿಟ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.